2026 ವರ್ಷ ಭವಿಷ್ಯ. ಸಿಂಹ ರಾಶಿ. ಸಿಂಹ ರಾಶಿ ಹೇಗಿದೆ ಅಂತ ನೋಡೋಣ. ಸಿಂಹ ರಾಶಿ ಹೇಗಿರುತ್ತಪ್ಪ ಅಂತಂದ್ರೆ ಜೂನ್ 2ನೇ ತಾರೀಕುವರೆಗೂ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಅನ್ಕೊಂಡಿದ್ ಕೆಲಸ ಕಾರ್ಯಗಳು ಎಲ್ಲ ನಿರಂತರವಾಗಿ ನಡೀತಾ ಇರುತ್ತೆ. ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ವಿದ್ಯಾರ್ಥಿಗಳಿಗೂ ಅಷ್ಟೇ. ಯಾಕೆಂದ್ರೆ ಜೂನ್ ವರ್ಗುನು ಸಿಂಹ ರಾಶಿಯವ್ರಿಗೆ ಗುರುಗ್ರಹ ಬಂದು 5ನೇ ಮನೆ ಅಧಿಪತಿ ಬಂದು 11ನೇ ಮನೆಯಲ್ಲಿ ಇರೋದ್ರಿಂದ ಎಕ್ಸಾಮ್ ನಲ್ಲಿ ನೀವು ಅನ್ಕೊಂಡಿದ್ದಂತ ಸ್ಕೋರ್ ಬರುತ್ತೆ. ನೀವು ಅನ್ಕೊಂಡಿದ್ದಂತ ಸೆಲೆಕ್ಷನ್ ಮತ್ತೆ ಯಾವ್ದಕ್ಕೆ ನೀವು ಯಾವ ಕಾಲೇಜಿಗೆ ಸೇರ್ಬೇಕು ಅಂತಿರ್ತೀರಾ ಆ ಕಾಲೇಜ್ ಸಿಗುತ್ತೆ ಸಿಂಹ ರಾಶಿಯವರಿಗೆ. ಜೂನ್ ನಂತರ ಬಂದು ಸಿಂಹ ರಾಶಿಯವರಿಗೆ ಗುರುಗ್ರಹ ಬಂದು 12ನೇ ಮನೆಯಲ್ಲಿ ಕೂರ್ತಾನೆ ಕಟಕ ರಾಶಿಯಲ್ಲಿ. 12ನೇ ಮನೆಯಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅಂದ್ರೆ 5ನೇ ಅಧಿಪತಿನೂ ಮತ್ತೆ 8ನೇ ಅಧಿಪತಿನೂ ಗುರುಗ್ರಹನೇ ಆಗಿರೋದ್ರಿಂದ 12ನೇ ಮನೆಯಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮ್ಗೆ ಅಲ್ಲಿಂದ ಸ್ವಲ್ಪ ತೊಂದರೆಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ. ಆಲ್ರೆಡಿ ನಿಮ್ಗೆ ಸಿಂಹರಾಶಿಯಲ್ಲೇ ಕೇತು ಕೂತಿದ್ದಾನೆ. ಕೇತು ಪ್ರಭಾವನೂ ಇರುತ್ತೆ. ಮತ್ತೆ ಅಷ್ಟಮ ಶನಿ ಬೇರೆ ಇರ್ತಾನೆ. ಅಷ್ಟಮ ಶನಿ ಏನೋ ಗುರು ವೀಕ್ಷಣೆಯಿಂದ ಅಷ್ಟಮ ಶನಿ ಕಮ್ಮಿ ಆಗ್ತಾ ಬರುತ್ತೆ. 7ನೇ ಮನೆಯಲ್ಲಿ ರಾಹು ಬೇರೆ ಇರ್ತಾನೆ. ಸಿಂಹರಾಶಿಯವರಿಗೆ ಅನ್ಕೊಂಡಿದ್ ಕೆಲ್ಸಗಳೆಲ್ಲ ವಿಳಂಬ ಆಗ್ತಾ ಬರ್ತಾ ಇರುತ್ತೆ. ಮತ್ತೆ ಹಣಕಾಸಿನಲ್ಲಿ ತೊಂದ್ರೆ, ಯಾರಿಗಾದ್ರೂ ಕೊಟ್ಬಿಟ್ಟಿರ್ತೀರಾ ಅಂತವ್ರೆಲ್ಲ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ನೀವ್ ಯಾರಿಗೆ ಹಣಕಾಸು ಕೊಡ್ಬೇಕು ಅಂತಂದ್ರು ಜೂನ್ ಒಳಗಡೆ ಮಾಡ್ಕೊಂಬಿಡಿ. ಇಲ್ಲ ಅಂದ್ರೆ ಜೂನ್ ನಂತರ ಯಾರಿಗೂ ನೀವು ಹಣನ ಕೊಟ್ಟು ಮತ್ ಕೇಳಕ್ ಹೋಗ್ಬಿಡಿ. ಅದು ನಿಮಗೆ ಬರೋದು ಇಲ್ಲ. ಯಾಕಪ್ಪ ಅಂದ್ರೆ 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಎಲ್ಲ ತಡೆ ಉಂಟಾಗ್ತಾ ಬರುತ್ತೆ. ಮತ್ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ನಿಮ್ಗೆ. ಅಂದ್ರೆ ಹೆಂಗಾಗತ್ತೆ ಅಂತಂದ್ರೆ ನರಕ ಎಲ್ಲಪ್ಪ ಇದೆ ಅಂದ್ರೆ ಅದು ಸಿಂಹ ರಾಶಿಯವ್ರ ಮನೆಯಲ್ಲೇ ನರಕ ಅನ್ನೋದು ಇರುತ್ತೆ ನಿಮ್ಗೆ. ಸಿಂಹರಾಶಿಯವರು ಮತ್ತೆ ಯಾರಾದ್ರೂ ಮದ್ವೆ ಆಗೋದಿದ್ರು, ಆಲ್ರೆಡಿ ಮದ್ವೆ ಫಿಕ್ಸ್ ಆಗೋರು ಇದ್ರು, ಯಾರೇ ಇದ್ರೂನು ಜೂನ್ ಒಳಗೆ ನೀವು ಮದ್ವೆನ ಮಾಡಿ ಮುಗಿಸಿ. ಅಥವಾ ನೋಡಿದೀವಿ ಇನ್ನೇನ್ ನಾವು ಮದ್ವೆ ಆಗ್ಬೇಕು ಜೂನ್ ಆದ್ಮೇಲೆ ಮಾಡ್ಕೊಂತೀವಿ, ನಾವು ಕಾರ್ತಿಕ್ ಮಾಸದಲ್ಲಿ ಮಾಡ್ಕೊಂತೀವಿ ಅಂದ್ರೆ ಆದಷ್ಟು ಅದನ್ನ ಮುಂದಕ್ಕೆ ಹಾಕಿ. ಯಾಕೆಂದ್ರೆ ಜೂನ್ ನಂತರ ನಿಮ್ಗೆ ಕಂಕಣ ಬಲ ಇರೋದಿಲ್ಲ. ಗುರು ಚೇಂಜ್ ಆದ್ಮೇಲೆ ನಿಮ್ಗೆ ಸ್ವಲ್ಪ ಕಷ್ಟ ಆಗತ್ತೆ. ಮದ್ವೆ ನಿಲ್ಲೋದು, ಕ್ಯಾನ್ಸಲ್ ಆಗೋದು ಈ ತರ ಎಲ್ಲ ಆಗತ್ತೆ. ಅದಕ್ಕೆ ಜೂನ್ ನಂತರ ಮಾಡ್ಕೋಬಿಡಿ ಯಾರನ್ನು, ಅದಕ್ ಮುಂಚೆನೆ ಇನ್ನ ಸಿಂಹ ರಾಶಿಯವರಿಗೆ ರಾಹು ಗ್ರಹ ಬಂದು ನಿಮ್ಗೆ 7ನೇ ಮನೆಯಲ್ಲಿ ಇರ್ತಾರೆ. 7ನೇ ಮನೆಯಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಗಂಡ ಹೆಂಡತಿ ಜಗಳ, ಸ್ವಲ್ಪ ಕದ್ನ, ಡೈವರ್ಸ್ ವರ್ಗೂ ಬಂದು ಮುಟ್ಟೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಆಲ್ರೆಡಿ ಟೈಮ್ ಚೆನ್ನಾಗಿರಲ್ಲ ನಿಮ್ಗೆ. ಹಾಗಾಗಿ ಕುಟುಂಬದಲ್ಲೂ ಜಗಳ, ಗಂಡ ಹೆಂಡತಿರ್ ಮಧ್ಯೆನೂ ಜಗಳ, ಯಾವ್ದೇ ರೀತಿಯಾದ ನಿಮ್ಗೆ ಬೆಂಬಲ ಅವರಿಂದ ಸಿಗೋದಿಲ್ಲ ನಿಮ್ಗೆ. ಸಿಂಹ ರಾಶಿಯವರಿಗೆ 8ನೇ ಮನೆಯಲ್ಲಿ ಶನಿ ಬೇರೆ ಇರ್ತಾನೆ. ಶನಿನೂ ನಿಮ್ಗೆ ಕುಟುಂಬ ಸ್ಥಾನನ ನೋಡ್ತಾ ಇರೋದ್ರಿಂದ ಅಲ್ಲೂ ಸ್ವಲ್ಪ ನಿಮ್ಗೆ ಹಣಕಾಸಿನಲ್ಲಿ ಒತ್ತಡ ಇರುತ್ತೆ. ಮತ್ತೆ ಕುಟುಂಬ ಸ್ಥಾನ ನೋಡೋದ್ರಿಂದ ಅಲ್ಲಿ ಕುಟುಂಬದವ್ರ ಜೊತೆ ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ ಇದೆ. ಮತ್ ಕೆಲ್ಸದಲ್ಲಿ ಸ್ವಲ್ಪ ಕಿರಿಕಿರಿನೂ ಇರುತ್ತೆ. ಹಾಗಾಗಿ ಸಿಂಹ ರಾಶಿಯವರು ಈ ವರ್ಷ 2026 ಜೂನ್ 2ನೇ ತಾರೀಕು ನಂತರ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ನೀವ್ ಏನಪ್ಪ ಪರಿಹಾರ ಮಾಡ್ಬೇಕು ಅಂದ್ರೆ ಮೊದಲನೇದು ಕೇತು ಗ್ರಹನ ನೀವು ಆರಾಧನೆ ಮಾಡ್ಬೇಕಾಗತ್ತೆ. ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಬುಧವಾರ ಬಂದು ಗಣೇಶನ ದೇವಸ್ಥಾನದಲ್ಲಿ 2 ಬೆಲ್ಲದ ಹಚ್ಚಲ್ಲಿ ತುಪ್ಪನ ಹಾಕಿ ದೀಪ ಹಚ್ತಾ ಬನ್ನಿ ಪ್ರತಿ ಬುಧವಾರ ಕೇತು ಗ್ರಹಕ್ಕೆ. ಆದ್ರೆ ಕರ್ಕೆನು ಸ್ವಲ್ಪ ಕೊಡ್ತಾ ಬನ್ನಿ. ಜೊತೆಗೆ ರಾಹುನು ಆರಾಧನೆ ಮಾಡ್ತಾ ಬನ್ನಿ. ಮತ್ ಶನಿನ ನೀವು ಆರಾಧನೆ ಮಾಡ್ಬೇಕಾಗತ್ತೆ. ಅತಿ ಹೆಚ್ಚು 1.5 ವರ್ಷಗಳ ಕಾಲ ಸಿಂಹ ರಾಶಿಯವರು ಶನಿನ ಆರಾಧನೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ 7ನೇವನು ಬಂದು 6ನೇವನು 7ನೇವನು ಆಗಿ 8ನೇ ಮನೆಯಲ್ಲಿ ಕೂತಿರೋದ್ರಿಂದ ಏನಾಗುತ್ತೆ ಅಂದ್ರೆ ಗಂಡ ಹೆಂಡತಿ ಜಗಳ ಜಾಸ್ತಿ ಆಗ್ತಾ ಇರುತ್ತೆ, ಶತ್ರುಗಳು ಹೆಚ್ಚಾಗ್ತಾ ಇರ್ತಾರೆ. ಹಾಗಾಗಿ ಅತಿ ಹೆಚ್ಚು ನೀವು ಶನಿ ಗ್ರಹನ ಆರಾಧನೆ ಮಾಡ್ಬೇಕು. ಏನಪ್ಪಾ ಮಾಡ್ಬೇಕು ಪರಿಹಾರ ಅಂತಂದ್ರೆ ಸಿಂಹ ರಾಶಿಯವರು ಪ್ರತಿ ಮಂಗಳವಾರನು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ತುಳಸಿ ಕೊಡಿ. ಮತ್ತೆ ನೀವು ಪ್ರತಿ ವಾರನು ಅರ್ಚನೆ ಮಾಡಿಸ್ತಾ ಬರ್ಬೇಕು. ಇದು ಸತತವಾಗಿ ನಿಮ್ಗೆ ಶನಿ ಬದಲಾವಣೆ ಆಗೋವರ್ಗುನು ಸಿಂಹ ರಾಶಿಯವರು ಇದನ್ನ ಮಾಡ್ತಾನೆ ಬರ್ಬೇಕಾಗತ್ತೆ. ಮತ್ತೆ ಯಾರಾದ್ರೂ ವಯಸ್ಸಾದವ್ರು ಇರ್ತಾರಲ್ಲ, ವಯಸ್ಸಾದವ್ರಿಗೆ ಅವ್ರಿಗೆ ಓದ್ಕೊಳ್ಳೋದಿಕ್ ಒಂದ್ ಕಂಬ್ಳಿ ಕೊಡೋದು ಅಥವಾ ಅವ್ರಿಗೊಂದ್ ಚಪ್ಲಿನೋ ಅವ್ರಿಗೆ ಅವಶ್ಯಕತೆ ಏನಿರುತ್ತೋ ಅಂತದನ್ನ ನೀವು ದಾನ ಮಾಡ್ತಾ ಬಂದ್ರೆ ಶನಿ ಪ್ರಭಾವ ಆದಷ್ಟು ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ಸಿಂಹ ರಾಶಿಯವರ 2026